ಸರ್ಕಾರದಿಂದ 40% ಕಮಿಷನ್ ಆರೋಪ ಮಾಡಿದ್ರಲ್ಲ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ವಿರುದ್ಧನೂ ಅದೇ ಆರೋಪವನ್ನು ಮಾಡಿದ್ದಾರೆ. ಕೆಂಪಣ್ಣವರು ಹೇಳಿದ್ದನ್ನ ಗೋಡೆ ಮೇಲೆ ಬರೆದು 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 ಗೋಡೆ ಎಲ್ಲ ಸೌದೋಯ್ತು. ಪ್ರೂವ್ ಮಾಡಲಿಕ್ಕೆ ಅವರಿಂದ ಆಗಲಿಲ್ಲ. ಈಗ ಕೆಂಪಣ್ಣವರೇ ಹೇಳಿದ್ದಾರೆ ಅವ್ರ ಮೇಲೆ 40%. ಅದು ಬರೀ ಅವರಲ್ಲ, ಮೊದಲು ಹೇಳಿದ್ ಬೇರೆ, ಅವರು ಈಗ ಹೇಳ್ತಿರೋದು ಬೇರೆ. ಆಫೀಸರ್ಗಳೇ 40% ಕೊಡಿ ಅಂತ ಕೇಳ್ತಾವ್ರೆ ನಮ್ಗೀಗ ಅಂತ. ಕಾಂಟ್ರಾಕ್ಟರ್ಗಳು ಹೇಳ್ತಿದ್ದಾರೆ 60% ಅಂತ. ಈಗ ಉತ್ತರ ಸಿದ್ದರಾಮಯ್ಯನವ್ರು ಕೊಡ್ಬೇಕಲ್ಲ. ಲುಂಗಿ ಮೇಲೆ ಎತ್ಕೊಂಡು ಬರ್ದಿದ್ದಲ್ಲ ಗೋಡೆ ಮೇಲೆ. ಈಗ ಲುಂಗಿ ಬಿಟ್ಟುಬಿಟ್ಟು ಮಾತಾಡ್ಬೇಕಲ್ಲ ಅವರು. ಉತ್ತರ ಅವ್ರು ಕೊಡ್ಬೇಕು. ನಮಗೆ ಹೇಳಿದ್ರಲ್ಲ ನೀವು, ಈಗ ರಾಜೀನಾಮೆ ಯಾರು ಕೊಡ್ಬೇಕು? ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ಕೊಡಬೇಕು. ಈ ರಾಜ್ಯದ ಜನರ ಕ್ಷಮೆ ಕೂಡ ಯಾಚನೆ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಮೇಲೆ ಕೇವಲ ಆಪಾದನೆ ಮಾಡಿದ್ರಿ, ಈಗ ಅದು ಪ್ರೂವ್ ಆಗ್ತಿದೆ. ಕಾಂಟ್ರಾಕ್ಟರ್ಗಳು ಹೇಳ್ತಿದ್ದಾರೆ 60%. ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮ ಮೇಲೆ ನೀವು ಅವ್ರ ಕೈಲಿ ಹೇಳಿಸಿದ್ರಿ, ಈಗ ಅವ್ರು ನಿಮ್ಮ ಮೇಲೆ ತಾನಾಗೇ ಹೇಳಿದ್ದಾರೆ. ಅದರಿಂದ ಈಗ ತೀರ್ಪು ಇಮ್ಮಿಡಿಯೇಟ್ಲಿ ತಗೊಳ್ಬೇಕು.